Jai Shri Ram children, in this class we are going to learn one of the story. Name of the story is A Unique Painting. A Unique Painting, page number 119. 119. All of you open your textbook first. Page number 119. A Unique Painting. A unique painting. A unique painting. Once Akbar told Birbal, "Make me a painting, use imagination in it." Birbal replied, "But Huzur, I am a minister, how can I possibly paint?" Akbar got angry at his reply and said, "If I don't get a good painting in a week, you shall be sent away from this country." Some of the courtiers felt happy on hearing this because they were jealous of Birbal. Clever Birbal had an idea. Next day, Birbal came to the court. He had a covered frame with him. Akbar was happy to see Birbal. The king called him near and took the frame. When he opened the cover, the smile on his face changed to anger. The courtiers rushed to see the painting, but there was no painting at all. It showed just green grass and the sky. "What is this?" shouted Akbar. "Huzur, it is a cow eating grass," replied Birbal. "Where is the cow?" asked Akbar. "Huzur, I have used my imagination." The cow ate the grass and went out. Whatever remains is the grass that is left over. Akbar understood that he could not make someone a painter. He laughed and gave a gift of a bag full of gold to Birbal. The courtiers were unhappy again. ಮಕ್ಕಳೇ, ಪಾಠದ ವಿವರಣೆ ಸ್ವಲ್ಪ ನೋಡುವ. ಆ ಯುನಿಕ್ ಪೇಂಟಿಂಗ್. ಯುನಿಕ್ ಪೇಂಟಿಂಗ್ ಮೀನ್ಸ್ ವಿಶೇಷವಾಗಿ, ಅನನ್ಯವಾಗಿ. ಪೇಂಟಿಂಗ್, ಡ್ರಾಯಿಂಗ್, ಚಿತ್ರ ಕೇಳುವಂಥದ್ದು. ವಿಶೇಷವಾಗಿ ಮಾಡಿದ ಒಂದು ನಿರ್ದಿಷ್ಟವಾದ ಒಂದು ಚಿತ್ರ. ಪಾಠದ ಹೆಡ್ಡಿಂಗ್. ಒನ್ಸ್ ಅಕ್ಬರ್ ಟೋಲ್ಡ್ ಬೀರ್ಬಲ್. ಒನ್ಸ್, ಒಮ್ಮೆ. ಅಕ್ಬರ್ ಬೀರ್ಬಲ್ ಕತೆ ಕೇಳಿರ್ಬೋದಲ್ಲ ಮಕ್ಕಳು, ತುಂಬ ಕತೆಗಳಿವೆ ಅಲ್ವಾ. ಅಕ್ಬರ್ ರಾಜ ಆಗಿರ್ತಾನೆ, ಬೀರ್ಬಲ್ ಅವನ ಮಂತ್ರಿ ಆಗಿರ್ತಾನೆ. ಅದರಲ್ಲೂ ಬುದ್ಧಿವಂತ ಮಂತ್ರಿ ಅಂತಲೇ ಅವನು ಖ್ಯಾತಿ ಅಲ್ವಾ. ಹಾಗೆ ಅಕ್ಬರ್ ಬೀರ್ಬಲ್ನ ಕತೆ ಇದು. ಒನ್ಸ್ ಅಕ್ಬರ್ ಟೋಲ್ಡ್, ಒಮ್ಮೆ ಅಕ್ಬರ್ ಹೇಳ್ತಾನೆ ಬೀರ್ಬಲಲ್ಲಿ, "ಮೇಕ್ ಮೀ ಎ ಪೇಂಟಿಂಗ್." ಏನು ಮಾಡು ನನಗೋಸ್ಕರ? ಮೇಕ್ ಮೀ ಎ ಪೇಂಟಿಂಗ್, ನನಗೋಸ್ಕರ ಒಂದು ಚಿತ್ರ ಮಾಡು ಅಂತ ಹೇಳ್ತಾನೆ. ಒಂದು ಪೇಂಟಿಂಗ್ ಮಾಡು ಅಂತ. ಯೂಸ್ ಇಮ್ಯಾಜಿನೇಷನ್ ಇನ್ ಇಟ್, ಅದರಲ್ಲಿ ಏನು ಮಾಡಬೇಕು? ಯೂಸ್, ಉಪಯೋಗಿಸ್ಕೊಳ್ಬೇಕು. ಯಾವುದನ್ನು? ಇಮ್ಯಾಜಿನೇಷನ್ ಇನ್ ಇಟ್. ಕೇವಲ ಚಿತ್ರ ಅಲ್ಲ, ಆ ಚಿತ್ರದ ಒಳಗೆ ಏನಿರಬೇಕು? ಒಂದು ವಿಶೇಷವಾದ ಒಂದು ಇಮ್ಯಾಜಿನೇಷನ್ ಇರಬೇಕು. ಅಂದರೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಹೊಸತಾದ ಒಂದು ಕಲ್ಪನೆ ಸಹ ಅದರಲ್ಲಿ ಆ ಚಿತ್ರದೊಳಗೆ ನನಗೆ ಕಾಣಬೇಕು ಅಂತ ಹೇಳ್ತಾನೆ. ಬೀರ್ಬಲ್ ರಿಪ್ಲೈಡ್, ಅಷ್ಟರಲ್ಲಿ ಬೀರ್ಬಲ್ ಹೇಳ್ತಾನೆ, "ಬಟ್ ಹುಜೂರ್, ಆದರೆ ಮಹಾರಾಜರೇ, ಐ ಆಮ್ ಎ ಮಿನಿಸ್ಟರ್, ನಾನೊಬ್ಬ ಮಂತ್ರಿ. ಹೌ ಕ್ಯಾನ್ ಐ ಪಾಸಿಬ್ಲಿ ಪೇಂಟ್? ನಾನೊಬ್ಬ ಮಂತ್ರಿ, ಚಿತ್ರಗಾರ ಅಲ್ಲ ಅಲ್ವಾ. ಹೌ ಕ್ಯಾನ್ ಐ, ಹೇಗೆ ನಾನು ಮಾಡಲಿ ನೀವು ಹೇಳಿರುವಂತಹ ಪೇಂಟಿಂಗನ್ನು? ಹೇಗೆ ನನ್ನಿಂದ ಸಾಧ್ಯ? ಪಾಸಿಬ್ಲಿ ಸಾಧ್ಯ. ಹೇಗೆ ನನ್ನಿಂದ ಸಾಧ್ಯ ನೀವು ಹೇಳಿರುವಂಥ ಚಿತ್ರ ಬಿಡಿಸುವಂಥದ್ದು? ನಾನೊಬ್ಬ ಮಂತ್ರಿ ಅಲ್ವಾ ಅಂತ ಹೇಳ್ತಾನೆ. ಅಕ್ಬರ್ ಗಾಟ್ ಆ್ಯಂಗ್ರಿ ಅಟ್ ಹಿಸ್ ರಿಪ್ಲೈ. ಅಕ್ಬರ್ ಗಾಟ್ ಆ್ಯಂಗ್ರಿ ಮೀನ್ಸ್ ಕೋಪ. ಅಕ್ಬರ್ನಿಗೆ ಏನು ಬಂತು ಈಗ? ಸಿಟ್ಟು ಬಂತು. ಅಟ್ ಹಿಸ್ ರಿಪ್ಲೈ, ಅವನು ಹಾಗೆ ಹೇಳಿದ್ದಕ್ಕೆ ಅವನಿಗೆ ಸಿಟ್ಟು ಬಂತು. ಆ್ಯಂಡ್ ಸೆಡ್, ಮತ್ತು ಹೇಳ್ತಾನೆ, "ಇಫ್ ಐ ಡೋಂಟ್ ಗೆಟ್ ಎ ಗುಡ್ ಪೇಂಟಿಂಗ್ ಇನ್ ಎ ವೀಕ್, ಇಫ್ ಐ ಡೋಂಟ್ ಗೆಟ್ ಎ ಗುಡ್ ಪೇಂಟಿಂಗ್, ಒಂದು ವೇಳೆ ನನಗೆ ಇನ್ ಎ ವೀಕ್ ಅಂದರೆ ವಾರ ಮಕ್ಕಳೇ, ಈ ವಾರದೊಳಗೆ ನನಗೆ ಒಂದು ವೇಳೆ ನನಗೆ ಒಳ್ಳೆಯ ಪೇಂಟ್ ಸಿಗದಿದ್ದರೆ ನಿನ್ನಿಂದ, ಯು ಶಾಲ್ ಬಿ ಸೆಂಟ್ ಅವೇ ಫ್ರಮ್ ದಿಸ್ ಕಂಟ್ರಿ.
ಯು ಶಲ್ ಬಿ ಸೆಂಟ್ ಅವೇ, ನಿನ್ನನ್ನು ಈ ರಾಜ್ಯದಿಂದ ನಾನೇನು ಮಾಡ್ತೇನೆ, ಹೊರಗಡೆ ಆಗ್ತೇನೆ. ಕಂಟ್ರಿ ಮೀನ್ಸ್ ದೇಶ ಮಕ್ಕಳೇ. ಅಂದರೆ ಅವನು ಹೇಳಿರುವಂಥದ್ದು ಈ ಆವಾಗ ಆಸ್ಥಾನ ರಾಜರು ರಾಜ್ಯವನ್ನು ಆಳುವಂಥದ್ದಲ್ವಾ, ಇಲ್ಲಿಂದ ನಿನ್ನನ್ನು ಹೊರಗಡೆ ಆಗ್ತೇನೆ ಅಂತ ಜೋರು ಮಾಡ್ತಾನೆ. ಸಮ್ ಆಫ್ ದ ಕೋರ್ಟಿಯರ್ಸ್ ಫೆಲ್ಟ್ ಹ್ಯಾಪಿ ಆನ್ ಹಿಯರಿಂಗ್ ದಿಸ್ ಬಿಕಾಸ್ ದೇ ವೆರ್ ಜಲಸ್ ಆಫ್ ಬೀರ್ಬಲ್. ಸಮ್ ಆಫ್ ದ ಕೋರ್ಟಿಯರ್ ಅಂದರೆ ಅಲ್ಲಿರೋ ಉಳಿದ ಆಸ್ಥಾನ ರಾಜರು ಅಂತೇಳುವಾಗ ಅವರ ಎದುರು ತುಂಬ ಮಂತ್ರಿಗಳಿರ್ತಾರೆ ಅಲ್ವಾ, ಹಾಗೆ ಅಲ್ಲಿ ಆಸ್ಥಾನದಲ್ಲಿರುವ ಹೆಚ್ಚಿನವರಿಗೆ ಏನಾಗ್ತದೆ, ಫೆಲ್ಟ್ ಹ್ಯಾಪಿ, ಒಳೊಳಗಿಂದ ಫೆಲ್ಟ್ ಫೀಲ್, ಒಳೊಳಗಿಂದ ಅವರು ಖುಷಿ ಪಡ್ತಾರೆ. ಯಾಕೆ, ಆನ್ ಹಿಯರಿಂಗ್ ದಿಸ್, ರಾಜ ಬೀರ್ಬಲ್ಲನಿಗೆ ಹಾಗೆ ಹೇಳಿದ್ದಕ್ಕೆ ಎಲ್ಲರಿಗೂ ಖುಷಿ, ಹೆಚ್ಚಿನವರಿಗೆ ಖುಷಿ ಆಗ್ತದೆ. ಬಿಕಾಸ್ ಯಾಕೆಂದರೆ ದೇ ವೇರ್ ಜಲಸ್, ಅವರಿಗೆ ಏನಿತ್ತು ಬೀರ್ಬಲ್ನ ಮೇಲೆ, ಆಫ್ ಬೀರ್ಬಲ್, ಜಲಸ್ ಆಫ್ ಬೀರ್ಬಲ್, ಅವರ ಮೇಲೆ ಅಸೂಯೆ ಇತ್ತು. ಯಾಕಂತೇಳಿದ್ರೆ ಬೀರ್ಬಲ್ ಒಬ್ಬ ಬುದ್ಧಿವಂತ ಮಂತ್ರಿ ಅಂತ ಖ್ಯಾತಿ ಹೊಂದಿದ್ದಲ್ವಾ, ರಾಜರೇ ಇವನನ್ನು ಆ ರೀತಿ ಮಾಡ್ತಾರೆ ಅಂತೇಳುವಾಗ ಅವರವರಿಗೆ ಒಳಗೆ ಖುಷಿಪಟ್ಟರು. ಕ್ಲೆವರ್ ಬೀರ್ಬಲ್, ಆದರೆ ಬುದ್ಧಿವಂತ ಬೀರ್ಬಲ್ ಏನು ಮಾಡ್ತಾನೆ, ಆ್ಯಡ್ ಆ್ಯನ್ ಐಡಿಯಾ, ಒಂದು ಉಪಾಯವನ್ನು ಮಾಡ್ತಾನೆ. ನೆಕ್ಸ್ಟ್ ಡೇ ಬೀರ್ಬಲ್ ಕೇಮ್ ಟು ದ ಕೋರ್ಟ್. ನೆಕ್ಸ್ಟ್ ಡೇ ಬೀರ್ಬಲ್ ಕೇಮ್ ಟು ದ ಕೋರ್ಟ್, ಮಾರನೇ ದಿವಸ ಬೀರ್ಬಲ್ ಬರ್ತಾನೆ ಆಸ್ಥಾನಕ್ಕೆ. ಈ ಹ್ಯಾಡ್ ಎ ಕವರ್ಡ್ ಫ್ರೇಮ್, ಏನನ್ನು ತಗೊಂಡು ಬರ್ತಾನೆ, ಈ ಹ್ಯಾಡ್ ಎ ಕವರ್ಡ್ ಫ್ರೇಮ್ ವಿತ್ ಹಿಮ್, ಅವನಲ್ಲಿ ಒಂದು ಏನು ಮಾಡಿರ್ತಾನೆ, ಒಂದು ಫ್ರೇಮ್, ಒಂದು ಚಿತ್ರವನ್ನು ತಗೊಂಡು ಬರ್ತಾನೆ. ಅದಕ್ಕೆ ಏನಾಗಿತ್ತು, ಫುಲ್ ಕವರ್ ಮಾಡಿ ತಂದಿರ್ತಾನೆ. ಅಕ್ಬರ್ ವಾಸ್ ಹ್ಯಾಪಿ ಟು ಸಿ ಬೀರ್ಬಲ್, ಅಕ್ಬರ್ನಿಗೆ ದೂರದಿಂದ ಬರುವಾಗಲೇ ಗೊತ್ತಾಗ್ತದೆ, ಓ ಬೀರ್ಬಲ್ ತಂದಿದ್ದಾನೆ, ಏನೋ ತಂದಿದ್ದಾನೆ, ಪೇಂಟ್ ಮಾಡಿ ತಂದಿದ್ದಾನೆ ಅಂತ. ಅಕ್ಬರ್ ವಾಸ್ ಹ್ಯಾಪಿ, ಖುಷಿ ಪಡ್ತಾನೆ. ದ ಕಿಂಗ್ ಕಾಲ್ಡ್ ಹಿಮ್ ನಿಯರ್ ಆ್ಯಂಡ್ ಟುಕ್ ದ ಫ್ರೇಮ್. ವೆನ್ ಹಿ ಓಪನ್ಡ್ ದ ಕವರ್, the smile on his face changed to anger. The king called him near. Raja called him here minister Birbal ಅಲ್ವಾ, ಬೀರ್ಬಲನ್ನು ನಿಯರ್, ಹತ್ತಿರ ಕರೀತಾನೆ. ಟುಕ್ ದ ಫ್ರೇಮ್, ಅವನ ಕೈಯಲ್ಲಿರೋ ಆ ಫ್ರೇಮನ್ನು ತಗೊಳ್ತಾನೆ. ವೆನ್ ಹಿ ಓಪನ್ಡ್ ದ ಕವರ್, ಆ ಕವರನ್ನು ಯಾವಾಗ ಅವನು ಓಪನ್ ಮಾಡ್ತಾನೆ. ಸ್ಮೈಲ್ ಆನ್ ಹಿಸ್ ಫೇಸ್, ಖುಷಿಯಲ್ಲಿ ಅವನ ಸ್ಮೈಲಿಂದ ನಗಡಿಕೊಂಡು ಅದನ್ನು ಓಪನ್ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಸ್ಮೈಲ್ ಆನ್ ಹಿಸ್ ಫೇಸ್ ಚೇಂಜ್ ಟು ಆ್ಯಂಗರ್, ಓಪನ್ ಮಾಡಿದ ಕೂಡಲೇ ಅವನ ಸ್ಮೈಲ್ ಏನಾಯಿತು, ಕೋಪವಾಗಿ ಬದಲಾಯಿತು. ಅವನಿಗೆ ಸಿಟ್ಟು ಬಂತು, ಅದನ್ನು ನೋಡಿದ ಕೂಡಲೇ ಓಪನ್ ಮಾಡಿ ಒಳಗೆ ನೋಡುವಾಗ ಅವನಿಗೆ ಸಿಟ್ಟು ಬಂತು. ದ ಕೋರ್ಟಿಯರ್ ರಶ್ ಟು ಸಿ ದ ಪೇಂಟಿಂಗ್, ದ ಕೋರ್ಟಿಯರ್ ರಶ್ ಟು ಸಿ ದ ಪೇಂಟಿಂಗ್. ಅಷ್ಟೊತ್ತಿಗೆ ಆಸ್ಥಾನದಲ್ಲಿರುವವರೆಲ್ಲ ರಶ್ಡ್, ಮಕ್ಕಳೇ ಮುಂದೆ ಮುಂದೆ ಬರುವಂಥದ್ದು, ಏನು ನೋಡುವ ಅಂತ ಎಲ್ಲರೂ ಕುತೂಹಲದಲ್ಲಿರ್ತಾರೆ. ರಾಜರ ಹತ್ರ ರಶ್ ಇಟ್ಟು ಎಲ್ಲರೂ ಬೇಗ ಬೇಗ ಬರ್ತಾರೆ, ಓಡಿಕೊಂಡು ಬರ್ತಾರೆ. ಕೋರ್ಟಿಯರ್ ರಶ್ ಟು ಸಿ ದ ಪೇಂಟಿಂಗ್ ಬಟ್ ದೇರ್ ವಾಸ್ ನೋ ಪೇಂಟಿಂಗ್ ಎಟ್ ಆಲ್. ಆದರೆ ಅಲ್ಲಿ ದೇರ್ ವಾಸ್ ನೋ ಪೇಂಟಿಂಗ್ ಎಟ್ ಆಲ್, ಆ ಒಂದು ಫ್ರೇಮಲ್ಲಿ ಒಂದು ಸ್ವಲ್ಪ ಭಾಗದಲ್ಲಿ ಮಾತ್ರ ಚಿತ್ರ ಇತ್ತು, ಉಳಿದ ಕಡೆ ಎಲ್ಲ ಏನಾಗಿತ್ತು ನೋಡಿ. ಇಟ್ ಶೋಡ್ ಜಸ್ಟ್ ಗ್ರೀನ್ ಗ್ರಾಸ್ ಆ್ಯಂಡ್ ದ ಸ್ಕೈ. ಏನು ಮಾತ್ರ ಕಾಣ್ತಿತ್ತಲ್ಲಿ, ಆ ಪೇಂಟಿಂಗ್ ಏನು ಕೊಟ್ಟಿದ್ದವನು ಅಲ್ಲಿ, ಫುಲ್ ನೋ ಪೇಂಟಿಂಗ್ ಎಟ್ ಆಲ್, ಫುಲ್ ಬಣ್ಣ ಬಿಡಿಸಿರಲಿಲ್ಲ ಅಲ್ಲಿ, ಚಿತ್ರ ಬಿಡಿಸಿರಲಿಲ್ಲ ಅಲ್ಲಿ. ಇಟ್ ಶೋಡ್ ಜಸ್ಟ್, ಅಲ್ಲಿ ಏನು ಚಿತ್ರ ಮಾತ್ರ ಕಾಣ್ತಿತ್ತು, ಜಸ್ಟ್ ಗ್ರೀನ್ ಗ್ರಾಸ್, ಹಸಿರು ಹುಲ್ಲಿನ ಚಿತ್ರ ಮತ್ತು ಆ್ಯಂಡ್ ಸ್ಕೈ, ಮೇಲೆ ಆಕಾಶದ ಚಿತ್ರ ಮಾತ್ರ ಕಾಣ್ತಾ ಇತ್ತು. ವಾಟ್ ಇಸ್ ದಿಸ್ ಶೌಟೆಡ್ ಅಕ್ಬರ್, ಶೌಟೆಡ್ ಬೊಬ್ಬೆ ಹಾಕ್ತಾನೆ ಯಾರು, ರಾಜ. ವಾಟ್ ಇಸ್ ದಿಸ್, ಇದೇನಿದು ಅಂತ ಬೊಬ್ಬೆ ಹಾಕಿ ಕೇಳ್ತಾನೆ. ಅಷ್ಟೊತ್ತಿಗೆ ಬೀರ್ಬಲ್ ನೋಡಿ, ಹುಜೂರ್ ಮಹಾರಾಜರೇ, ಇಟ್ ಈಸ್ ಎ ಕೌ ಈಟಿಂಗ್ ಗ್ರಾಸ್, ರಿಪ್ಲೈಡ್ ಬೀರ್ಬಲ್. ಇಟ್ ಈಸ್ ಎ ಕೌ ಈಟಿಂಗ್ ಗ್ರಾಸ್, ಅದು ದನ ಹುಲ್ಲನ್ನು ಮೇಯ್ತಿರುವ ಚಿತ್ರ ಅಲ್ವಾ ಅಂತ ಹೇಳ್ತಾನೆ. ಇಟ್ ಈಸ್ ಎ ಕೌ ಈಟಿಂಗ್ ಗ್ರಾಸ್. ವೇರ್ ಇಸ್ ದ ಕೌ ಆಸ್ಕ್ಡ್ ಅಕ್ಬರ್. ಅಷ್ಟೊತ್ತಿಗೆ ದನ ಹುಲ್ಲು ಮೇಯ್ತಿರುವ ಚಿತ್ರ, ದನ ಬೇಕಲ್ವಾ, ವೇರ್ ಇಸ್ ದ ಕೌ, ದನ ಎಲ್ಲಿ ಅಂತ ಕೇಳ್ತಾನೆ. ವೇರ್ ಇಸ್ ದ ಕೌ ಆಸ್ಕ್ಡ್ ಅಕ್ಬರ್. ಹುಜೂರ್ ಐ ಹ್ಯಾವ್ ಯೂಸ್ಡ್ ಮೈ ಇಮ್ಯಾಜಿನೇಷನ್. ಅಷ್ಟೊತ್ತಿಗೆ ಹೇಳ್ತಾನೆ ಬೀರ್ಬಲ್ ಹೇಳ್ತಾನೆ, ಮಹಾರಾಜರೇ, ಐ ಹ್ಯಾವ್ ಯೂಸ್ಡ್ ಮೈ ಇಮ್ಯಾಜಿನೇಷನ್, ನಾನು ನನ್ನ ಕಲ್ಪನೆಯನ್ನು ಉಪಯೋಗಿಸಿದೆ ಅಂತ ಹೇಳ್ತಾನೆ. ಇಮ್ಯಾಜಿನೇಷನ್ ಕಲ್ಪಿಸಿಕೊಳ್ಳಿಕ್ಕೆ ಹೇಳಿದ್ದೀರಲ್ವ, ನಾನು ನನ್ನ ಕಲ್ಪನೆಯನ್ನು ಇದಕ್ಕೆ ಉಪಯೋಗಿಸಿದೆ. ದ ಕೌ ಏಟ್ ದ ಗ್ರಾಸ್ ಆ್ಯಂಡ್ ವೆಂಟ್ ಔಟ್. ದ ಕೌ ಏಟ್ ದ, ಈಟ್ ಏಟ್,
ತಿಂದು ಹೋಗಿದೆ. ಯಾವುದನ್ನು? ಎಟ್ ದ ಗ್ರಾಸ್. ದನ ಹುಲ್ಲನ್ನು ತಿಂದು ಹೋಗಿದೆ ಹೊರಗಡೆ ಅಂತ ಹೇಳ್ತಾನೆ. ವೆಂಟ್ ಔಟ್. ವಾಟ್ ಎವರ್ ರಿಮೈನ್ಸ್ ಇಸ್ ದ ಗ್ರಾಸ್ ದ್ಯಾಟ್ ಇಸ್ ಲೆಫ್ಟ್ ಓವರ್. ವಾಟ್ ಎವರ್ ರಿಮೈನ್ಸ್, ಅಲ್ಲೇನು ಕಾಣ್ತಾ ಉಂಟು ನಿಮಗೆ ಉಳಿದಿದೆ, ಏನು ಉಳಿದಿದೆ ಅದು ಹುಲ್ಲು. ದ್ಯಾಟ್ ಇಸ್ ಲೆಫ್ಟ್ ಓವರ್, ಅದು ಆಗಿ ಹೋದ ನಂತರದ್ದು ಉಳಿದಿರುವಂಥದ್ದು. ಆ ಚಿತ್ರದಲ್ಲಿ ಕಾಣುವ ಹುಲ್ಲು ಅದನ್ನು ತಿಂದು ಮೇದು ಹೋದ ನಂತರ ಉಳಿದಿರುವಂಥದ್ದು ಮಾತ್ರ ಕಾಣುವಂಥದ್ದು ಅಂತ ಹೇಳ್ತಾನೆ. ಅಕ್ಬರ್ ಅಂಡರ್ಸ್ಟೂಡ್ ದ್ಯಾಟ್ ಹಿ ಕುಡ್ ನಾಟ್ ಮೇಕ್ ಸಮ್ ಒನ್ ಎ ಪೇಂಟರ್. ಅಕ್ಬರ್ ಅಂಡರ್ಸ್ಟೂಡ್ ಅಂದರೆ ಮಕ್ಕಳೇ ಅರ್ಥ ಮಾಡ್ಕೊಳ್ತಾನೆ ರಾಜ. ದ್ಯಾಟ್ ಹಿ ಕುಡ್ ನಾಟ್ ಮೇಕ್ ಸಮ್ ಒನ್ ಎ ಪೇಂಟರ್, ಇದು ಯಾವ ಚಿತ್ರಗಾರನಿಂದಲೂ ಮಾಡಲಿಕ್ಕೆ ಆಗುವಂಥದ್ದಲ್ಲ. ಅಷ್ಟು ಅಂತಹ ಒಂದು ಕಲ್ಪನೆಯ ಚಿತ್ರವನ್ನು ಇಲ್ಲಿ ಬೀರ್ಬಲ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಈ ಲಾಫ್ಡ್, ಈಗ ಅವನಿಗೆ ನಗು ಬರ್ತದೆ. ಆ್ಯಂಡ್ ಗೇವ್ ಎ ಗಿಫ್ಟ್ ಆಫ್ ಎ ಬ್ಯಾಗ್ ಫುಲ್ ಆಫ್ ಗೋಲ್ಡ್ ಟು ಬೀರ್ಬಲ್. ತುಂಬ ಸಂತೋಷ ಪಡ್ತಾನೆ ಒಂದು ಕಲ್ಪನೆಯಲ್ಲಿ ಚಿತ್ರವನ್ನು ಮಾಡಿದ್ದಕ್ಕೆ. ಏನು ಮಾಡ್ತಾನೆ ಅವನು? ಸಂತೋಷಪಟ್ಟು ಅವನಿಗೆ ಏನು ಕೊಡ್ತಾನೆ? ಗಿಫ್ಟ್ ಕೊಡ್ತಾನೆ. ಯಾರಿಗೆ? ಬೀರ್ಬಲ್ಲನಿಗೆ. ಏನು? ಬ್ಯಾಗ್ ಫುಲ್ ಆಫ್ ಗೋಲ್ಡ್, ಒಂದು ಚೀಲ ಫುಲ್ ಏನು ಚಿನ್ನದ ನಾಣ್ಯಗಳನ್ನು ಕೊಡುವಂಥದ್ದು, ಚಿನ್ನವನ್ನು ಕೊಡ್ತಾನೆ. ದ ಕೋರ್ಟಿಯರ್ ವೇರ್ ಅನ್ಹ್ಯಾಪಿ ಅಗೇನ್. ಆ ಸ್ಥಾನದಲ್ಲಿರೋ ಉಳಿದವರಿಗೆಲ್ಲ ಏನಾಗ್ತದೆ? ಪುನಃ ಅನ್ಹ್ಯಾಪಿ, ಪುನಃ ಸಪ್ಪಗಾಗ್ತಾರೆ, ಎಲ್ಲರೂ ಬೇಸರದಲ್ಲಿರ್ತಾರೆ. ಯಾಕಂತೇಳಿದರೆ ಅಕ್ಬರ್ ಇಷ್ಟಪಟ್ಟ ಅಲ್ವಾ ಬೀರ್ಬಲ್ನ ಪೇಂಟಿಂಗನ್ನು. ಅದಕ್ಕೆ ಉಳಿದವರಿಗೆಲ್ಲ, ಅಸೂಯೆ ಪಡ್ತಿರೋವರಿಗೆಲ್ಲ ಬೇಸರ ಆಗ್ತದೆ. ದ ಕೋರ್ಟಿಯರ್ಸ್ ವೇರ್ ಅನ್ಹ್ಯಾಪಿ ಅಗೇನ್.